ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮನೆಗೆ ಬಂದರೆ ಇದೇನು ತುಂಬ ಗುಟ್ಟಾಗೇನು ಉಳ್ಕೊಳ್ಳಲ್ಲ. ಅರಮನೆಯಲ್ಲಿ ಇದು ಪ್ರಚಾರ ಆಗುತ್ತೆ. ಈಗ ಏನು ಮಾಡೋದು? ಎಲ್ಲರದ್ದು ಇದು, ಅಯ್ಯೋ ಪಾಂಡು ಇರೋದೇ ರಾಜ್ಯಕ್ಕೆ ಅವನೊಬ್ಬನೇ ಆಧಾರ, ಪಾಂಡುನೇ ಸಾಮ್ರಾಜ್ಯನ ವಿಸ್ತರಿಸ್ತೋನು, ಎಲ್ಲರ ನಿರೀಕ್ಷೆ ಪಾಂಡು ಮೇಲೆ ಇದೆ. ಪಾಂಡುಗೆ ಮತ್ತು ಕುಂತಿಗೆ ಹುಟ್ಟೋ ಮಕ್ಕಳಿದಾರಲ್ಲ, ಅವರು ಹಸ್ತಿನಾವತಿಯನ್ನು ಬೆಳಗ್ತಾರೆ. ಸಾಮ್ರಾಜ್ಯದಲ್ಲಿ ಇಲ್ಲಿವರೆಗೆ ಮಕ್ಕಳದ್ದೇ ಒಂದು ದೊಡ್ಡ ಸಂಕಟ ಆಗಿತ್ತು. ಇನ್ನು ಮುಂದೆ ಈ ಸಮಸ್ಯೆ ಇರುವುದಿಲ್ಲ. ಕುಂತಿ ಮತ್ತು ಪಾಂಡು ಇಬ್ಬರು ಆರೋಗ್ಯವಾಗಿದ್ದವರು, ಅಥವಾ ಮಾದ್ರಿನೇ ತೆಗೆದುಕೊಳ್ಳಿ, ತುಂಬ ಆರೋಗ್ಯವಾಗಿದ್ದವರು. ಹಾಗಾಗಿ ಎಲ್ಲರಿಗೂ ಮಕ್ಕಳಾಗ್ತವೆ. ಈ ಮಕ್ಕಳಿಂದ ಏನು ಮನೆ ತುಂಬ ಮಕ್ಕಳು ಬೆಳೆದ್ಬಿಟ್ಟು ಸಾಮ್ರಾಜ್ಯ ತುಂಬ ದೊಡ್ಡದಾಗುತ್ತೆ, ಕೊರತೆನೇ ನೀಗುತ್ತೆ ಅನ್ನುವಂತಹ ಖುಷಿ ಎಲ್ಲರಿಗೂ ಇತ್ತು. ಅಂಬಿಕೆ ಆಗ್ಬೋದು, ಅಂಬಾಲಿಕೆ ಆಗ್ಬೋದು, ಸತ್ಯವತಿ ಆಗ್ಬೋದು, ಭೀಷ್ಮರಾಗ್ಬೋದು, ಎಲ್ಲರೂ ಖುಷ ಅದೇ ನಿರೀಕ್ಷೆಯಲ್ಲಿದ್ದಾರೆ. ಈ ತಿಂಗಳು ಗರ್ಭ ಕಟ್ಟತ್ವ, ಈ ತಿಂಗಳಿಂದ ಮಗು ಹುಟ್ಟುತ್ತಾ ನಮಗೆ ಅಂತೆಲ್ಲ ಯೋಚನೆ ಮಾಡೋ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂಥರ ಕರ್ಣ ಕಠೋರ ಅಂತೀವಲ್ಲ, ಆ ಥರದ ವಾರ್ತೆ ಬೀಳುತ್ತೆ. ಪಾಂಡುವಿಗೆ ಶಾಪ ಬಿದ್ದಿದೆ. ಅವನು ಹೆಂಡತಿಯನ್ನೇ ಸೇರೋಕ್ಕಾಗಲ್ಲ ಅಂದರೆ ಅವನಿಗೆ ಮಕ್ಕಳಾಗೋದಿಲ್ಲ, ತೀರ್ಕೊಂಡು ಬಿಡ್ತಾನೆ ಸೇರಿದ್ರೆ. ಹಾಗಾಗಿ ಸಾಮ್ರಾಜ್ಯಕ್ಕೆ ಮತ್ತೆ ಕೊರತೆ ಉಂಟಾಯಿತು. ಇದಕ್ಕೆ ಈ ಶಾಪನ ಬಗೆಹರಿಸ್ಕೊಳ್ಳೋದು ಹೇಗೆ? ಹೋಗಲಿ, ಋಷಿ ಇದ್ದಿದ್ರೆ ಅವ್ನ ಕೈಕಾಲು ಹಿಡಿದು ಬದಲಾವಣೆ ಏನಾದ್ರು ಕೇಳ್ಬೋದಾಗಿತ್ತು. ಆದರೆ ಋಷಿ ಈ ಶಾಪನ ನೀಡಿ ಜೀವ ಬಿಟ್ಟಿದ್ದಾನೆ, ಕಿಂದಮ. ಈಗ ಏನು ಮಾಡ್ಬೋದು? ಎಲ್ಲರೂ ಕೂಡ, ಅಂದರೆ ಇದು ಯಾರು ಬೇಕಂತ ಮಾಡಿದ್ದಲ್ಲ, ಪಾಂಡು ತಪ್ಪು ಅಂತ ಹೇಳಲ್ಲ, ರಾಜಧರ್ಮ ಪಾಂಡುದು. ಯುದ್ಧ ಮಾಡೋಕ್ಕೆ ಹೋದಾಗ ಯಾವುದೋ ಪ್ರಾಣಿ ಮೇಲೆ ಬಾಣ ಬಿಟ್ಟ, ಇದನ್ನು ದೊಡ್ಡ ತಪ್ಪು ಅಂತ ಹೇಳಾಗಿಲ್ಲ, ಆದರೆ ಆಗೋಗ್ಬಿಟ್ಟಿದೆ. ಈಗ ಏನು ಮಾಡ್ಬೋದು? ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಕಡೆಗೆ ಪಾಂಡುನ ಎಲ್ಲರೂ ಸಂತೈಸೋಕ್ಕೆ ಶುರು ಮಾಡ್ತಾರೆ. ಆದರೆ ಪಾಂಡು ಮಾತ್ರ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿರ್ತಾನೆ, ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀನಿ. ರಾಜ್ಯದಲ್ಲಿ ಇಲ್ಲಿದ್ದರೆ ಒಂದಲ್ಲ ಒಂದು ದಿವಸ ಹೋಗಿ ಹೆಂಡತಿಯರನ್ನ ಸೇರಲೇಬೇಕಾಗ್ತದೆ. ಹಾಗಾಗಿ ನಾನಿಲ್ಲಿರೋದಿಲ್ಲ, ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಯಾರೂ ಅವನನ್ನು ಕಾಡಿಗೆ ಕಳ್ಸೋಕ್ಕೆ ಒಪ್ಕೊಳ್ಳಲ್ಲ. ರಾಜ್ಯ ಆಳಬೇಕಾದವನು, ನೀ ಕಾಡಿಗೆ ಹೋಗ್ತೀಯ ಅಂದರೆ ಸಾಧ್ಯನೇ ಇಲ್ಲ ಅಂತ ಸತ್ಯವತಿಯಿಂದ ಹಿಡಿದು ಅಂಬಿಕೆ, ಅಂಬಾಲಿಕೆ, ಭೀಷ್ಮರವರೆಗೂ ಕೂಡ ಎಲ್ಲರೂ ಬಂದು ಸುತ್ತುವರೆದು ಕೇಳ್ತಾರೆ. ಆ ಪ್ರಸಂಗ ಬಹಳ ನೋವಿನ ಕಥೆಯಾಗಿರುತ್ತದೆ. ಬೇಡ, ಹೋಗಬೇಡ, ನೀನು ಇಲ್ಲೇ ಇರು, ಅವರಿಂದ ದೂರ ಇರು, ಆ ಕಡೆ ಪಕ್ಷ ಜೀವಂತವಾಗರೋರು ಹೆಂಡತಿಯರನ್ನ ಸೇರಬೇಡ ಅಂತ. ಆವಾಗ ಅವರನ್ನೆಲ್ಲ ಒಪ್ಪಿಸುವಂತಹ ಪ್ರಕ್ರಿಯೆ ಪಾಂಡುದಾಗುತ್ತೆ. ಪಾಂಡು ಮನೇಲಿದ್ದು ಸುಂದರಿಯರಾದಂತಹ ಇಬ್ಬರು ಹೆಂಡತಿಯರು ಇವನಿಗೋಸ್ಕರ ಕಾಯ್ಕೊಂಡಿದ್ದಾರೆ, ಅವರಿಂದ ಸೇರಲ್ಲ ಅಂತ ಹೇಳೋದು ಸಾಧ್ಯತೆಯೇ ಇಲ್ಲ. ಹಾಗಾಗ್ಬಿಟ್ಟು ಅವನು ಹೇಳ್ತಾನೆ, ಇವ್ರನ್ನೆಲ್ಲ ಒಪ್ಪಿಸ್ಬೇಕಾಗತ್ತೆ. ಮನಸ್ಸಿನ ಒಳಗಿನ ಮಾತನ್ನು ಪಾಂಡು ಹೇಳೋಕ್ಕಾಗಲ್ಲ. ಹಾಗಾಗ್ಬಿಟ್ಟು ಅವನು ಒಪ್ಸೋಕ್ಕೆ ಹೇಳ್ತಾನೆ. ನೋಡಿ, ಅಲ್ಲಿ ತುಂಬ ಋಷಿಗಳಿದ್ದಾರೆ ಅರಣ್ಯದಲ್ಲಿ, ಅಲ್ಲಿ ಹೋಗಿ ನಾನು ತಪಸ್ಸು ಮಾಡ್ತಾಯಿದ್ರೆ ಈ ಏನು ನನಗೆ ಬಂದಿದೆ ಶಾಪ, ಅದಕ್ಕೆ ಪ್ರತಿಫಲ ಏನಾದರೂ ಸಿಗಬಹುದು, ಅಥವಾ ಶಾಪದಿಂದ ಋಷಿ ಮುನಿಗಳನ್ನು ಬಿಡುಗಡೆ ಮಾಡ್ಬೋದು, ನಾನು ಹೋಗಿ ಕಾಡಲ್ಲಿ ಋಷಿಗಳ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ. ಅರಮನೆಯಲ್ಲಿ ಈ ಮಾತಿಗೆ ಎಲ್ಲರೂ ಒಲಿಬೇಕಾಗತ್ತೆ, ಬೇರೆ ದಾರಿ ಇರಲ್ಲ. ಹಾಗಾಗಿ ಪಾಂಡುವನ್ನು ಅರಣ್ಯಕ್ಕೆ ಕಳಿಸೋಕ್ಕೆ ಸಿದ್ಧ ಮಾಡ್ತಾರೆ. ಆದರೆ ಪಾಂಡು ಹೊರಟು ನಿಂತಾಗ ಕುಂತಿ ಮತ್ತು ಮಾದ್ರಿಯರು ಅರಮನೆಯಲ್ಲಿರೋಕ್ಕೆ ಒಪ್ಕೊಳ್ಳೋದಿಲ್ಲ. ಅವರು ಕೂಡ ಇವನ ಜೊತೆ ಹೊರಡ್ತಾರೆ. ಹೋಗಿ ಕರ್ಣನ್ನು ಪಡೆದು ಕಳ್ಕೊಂಡು ಎಲ್ಲ ಆಗಿದೆ. ಈಗ ಅಧಿಕೃತವಾಗಿ ಮಗುನ ಹಡಿದು ಸಾಕಬೇಕು, ಆ ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳು ಹುಚ್ಚಿದೆ. ಇದ್ರ ಜೊತೆಗೆ ರಾಜ ತುಂಬ ಬಲಿಷ್ಠವಾಗಿದ್ದಾನೆ, ಎಲ್ಲ ಚೆನ್ನಾಗಿದೆ, ಮನೆ ತುಂಬ ಮಕ್ಕಳಾಗೋ ಸಾಧ್ಯತೆಗಳು ತುಂಬ ಇದೆ. ಅದಕ್ಕೆ ಮದುವೆ ಆಗಿದ್ದು ಹೌದು. ಆದರೆ ಈಗ ಶಾಪ ಬಿತ್ತು. ಗಂಡನ ಒಂದು ಸರ್ತಿ ಸೇರಿದ್ರು ಕೂಡ ಆತ ಸತ್ತೋಗ್ಬಿಡ್ತಾನೆ. ಇನ್ನು ಮಕ್ಕಳಲ್ಲಿಂದ ಆಗೋಕ್ಕೆ ಸಾಧ್ಯ? ಈಗ ಇವ್ರಿಗೂ ಇದೇ ಪ್ರಶ್ನೆ, ಹಾಗಾದರೆ ನಾವೇನು ಮಾಡ್ಬೋದು? ಅರಮನೆಯಲ್ಲಿ ಹೇಗಾಗ್ಬಿಡುತ್ತೆ ಅಂದರೆ, ಅಂತಃಪುರದಲ್ಲಿ ಕೂತಿದ್ರು ಕೂಡ ಸಿಡಿಲಿಡ್ದಾಗುತ್ತೆ, ಆದರೆ ಏನು ಮಾಡೋ ಪರಿಸ್ಥಿತಿ ಇಲ್ಲ. ಇಬ್ಬರು ಏನು ಮಾಡ್ಬೋದು? ಗಂಡನ ಹೋಗಿ ಒಂದ್ಸರಿ ಸಮಾಧಾನ ಮಾಡೋ ಪರಿಸ್ಥಿತಿಲೂ ಇಲ್ಲ. ಎಲ್ಲರೂ ಅಷ್ಟಕ್ಕೆ ಹೋಗ್ಬಿಟ್ರೆ ಜೀವ ಹೆದರ್ಕೊಂಡು ಅಂತಃಪುರದಲ್ಲಿ ಕೂತಿದ್ದಾರೆ. ಹೀಗಿರ್ಬೇಕಾದ್ರೆ ಪಾಂಡು ಊರು ಬಿಟ್ಟು ಹೊರಟೋಗ್ತಾನಂತೆ. ಹೆಂಡತಿರು ಗೊತ್ತಿರಲ್ಲ, ಇಲ್ಲ ಗೊತ್ತಿಲ್ಲ. ಏನಾಗುತ್ತೆ, ಅರಮನೆಯಲ್ಲಿ ಎಲ್ಲ ಚಟುವಟಿಕೆಗಳು ಎಲ್ಲರಿಗೂ ತಿಳಿಯೋದಿಲ್ಲ. ಇವರಿಬ್ಬರು ಅಂತಃಪುರದಲ್ಲಿದ್ದಾರೆ. ಅಂತಃಪುರಕ್ಕೆ ಗೊತ್ತಾಗ್ಬಿಡುತ್ತೆ, ಮಾಹಿತಿ ಬರುತ್ತೆ, ಇವನು ಕಾಡಿಗೆ ಹೊರಟೋಗ್ತಾನೆ ಅಂತ. ಈಗ ಇವರಿಬ್ಬರು ಕುತ್ಕೊಂಡು ಯೋಚನೆ ಮಾಡ್ತಾರೆ, ಅಯ್ಯೋ ಏನು ಮಾಡ್ಬೋದು ನಾವು? ಗಂಡನ್ನ ಅರಣ್ಯಕ್ಕೆ ಕಳಿಸ್ಬಿಟ್ಟು ನಾವಿಬ್ಬರೇ ಇಲ್ಲಿದ್ರೆ ಲೋಕ ಏನನ್ನತ್ತೆ? ಅರಮನೆಯಲ್ಲಿ ಗಂಡನ್ನ ಕಳಿಸ್ಬಿಟ್ಟು ಇವರಿಬ್ಬರು ಸುಖವಾಗಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕೂತಿದ್ದಾರೆ ಅಂತ ಜಗತ್ತು ಆಡ್ಕೊಳ್ಳುತ್ತೆ. ಜೊತೆಗೆ ಇವ್ರ ಎದುರುಗಡೆ ಇನ್ನೊಂದಿದೆ, ಏನು? ಅದು ನೆರೆ ನೋಡಿ ಕಲ್ತ್ಕೋ ನಿರ್ಭಾಗ್ಯ ಬ್ರಾಹ್ಮಣ ಅಂತ ಒಂದು ಗಾದೆ ಇದೆ. ನೆರೆ ನೋಡಿ ಕಲ್ತ್ಕೋ ನಿರ್ಭಾಗ್ಯ ಬ್ರಾಹ್ಮಣ ಅಂತ. ನೀವೊಂದು ಯೋಚನೆ ಮರಿತಾ ಇದ್ದೀರಿ, ಗಾಂಧಾರಿ ಇಲ್ಲೇನೆ
ಗಂಡನಿಗೆ ಕಣ್ಣು ಕಾಣಲ್ಲ ಅಂದರೆ ನನಗೂ ಕಣ್ಣು ಬೇಡ, ದೃಷ್ಟಿ ಬೇಡ ಅಂತ ಬಟ್ಟೆ ಕಟ್ಕೊಂಡವಳು ಪತಿವ್ರತೆ. ಅವಳ ಬಗ್ಗೆ ಹಸ್ತಿನಾವತಿಲಿ ತುಂಬ ಗೌರವ ಇದೆ, ದೇವಿನೇ ಮಾಡಿಬಿಟ್ಟಿದ್ದಾರೆ. ಅಂಥವಳ ಎದುರುಗಡೆ ಇವರಿಬ್ಬರು ಗಂಡ ಕಾಡ್ಗೋದ್ರು ಹೋಗ್ಲಿ, ನಾವಿಬ್ಬರು ಇಲ್ಲಿ ಆರಾಮ ಕಿರಣ ಅಂತ ಇದ್ದರೆ ಜನ ಏನು ತಿಳ್ಕೊತಾರೆ? ಖಂಡಿತ ಆಗಲ್ಲ. ಪ್ರತಿಯೊಂದು ಹೆಣ್ಣೆ ಒಳಗಡೆನೂ ಕೂಡ ಇಂತಹ ಚಿಂತನೆಗಳೇ ಬರೋದು. ಹೌದು. ಈರ್ಷ್ಯೆ ಇಲ್ಲಿ ತುಂಬ ಕೆಲಸ ಮಾಡುತ್ತೆ. ಗಾಂಧಾರಿಗೆ ಎಷ್ಟು ಒಳ್ಳೆ ಹೆಸರಿದೆ. ನಾನು ಇಲ್ಲಿ ಕೂತ್ಕೊಂಡು ಮನೆ ಒಳಗಡೆ ಗಂಡನ ಕಾಡು ಕಳಿಸ್ಬಿಟ್ಟು ಮನೆ ಒಳಗಡೆ ಆರಾಮಾಗಿ ಅಂತಃಪುರದಲ್ಲಿ ಇದ್ದೀನಿ ಅಂದರೆ ಜನ ನನ್ನನ್ನು ಬೇರೆ ಅರ್ಥದಲ್ಲಿ ನೋಡ್ತಾರೆ. ಇದಾಗಬಾರ್ದು, ನಾವು ಹೋಗಲೇಬೇಕು. ಒಂದು ದೃಷ್ಟಿ. ಎರಡನೇ ದೃಷ್ಟಿಯಲ್ಲಿ ಅವನು ಹೋಗೋದಾದ್ರೆ ಅವ್ನು ಸೇವೆ ಮಾಡ್ಕೊಂಡು ನಮ್ಮ ಜೀವನ ಕಳ್ಕೊಳ್ತೀವಿ. ಇಲ್ಲಿದ್ದು ಮಾಡೋದಾದ್ರೂ ಏನಿದೆ? ಅರಮನೆ ಇರುತ್ತೆ ಅದರ ಪಾಡ್ಗದು, ಆದರೆ ಅರಮನೆ ಸುಖ ನನಗೆ ಬೇಕಾಗಿಲ್ಲ ಗಂಡ ಇಲ್ಲದ ಮೇಲೆ. ಹೋಗೋಣ ಅನ್ನುವಂಥ ಪ್ರೀತಿನೂ ಕೂಡ ಒಳಗಡೆ ಇದೆ. ಆದರೆ ಆಡಳಿತ ಯಾರು ನಡೆಸ್ತಾ ಇರ್ತಾರೆ? ಅದು ಆಮೇಲಿನ ಪ್ರಶ್ನೆ. ಈಗ ಮೊದಲಿಗೆ ಏನೇನು, ಇವನ್ನ ಕಳಿಸ್ಬೇಕು. ಪಾಂಡುವನ್ನ ಹೋಗೋದಾದರೆ ಪಾಂಡು ಜೊತೆಗೆ ನಾನು ಹೋಗ್ಬೇಕು. ಆಡಳಿತದ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ, ಹೊರಟು ಬಿಡ್ತಾರೆ. ಯಾಕೆಂದರೆ ಇಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟು ಅವ್ನು ಹೇಳಿದ ಮೇಲೆ ಪಾಂಡು ಜೊತೆಗೆ ಇವರಿಬ್ಬರು ಹೊರಡ್ತಾರೆ. ಇವರಿಬ್ಬರು ಹೊರಟಾಗ ನಿಜವಾಗಿ ಮನೆಯವ್ರಿಗೆಲ್ಲ ಆತಂಕ ಆಗುತ್ತೆ. ಮೃತ್ಯುನ ಬೆನ್ನಿಗೆ ಕಟ್ಕೊಂಡು ಹೋಗ್ತಾ ಇದ್ದಾನೆ. ಸಾಮಾನ್ಯವಾದ ಗಂಡ ಹೆಂಡತಿಯಾಗಿದ್ದರೆ ಒಟ್ಟಿಗೆ ಹೋಗ್ಬೋದಾಗಿತ್ತು, ತೊಂದರೆ ಇರಲಿಲ್ಲ. ಅವ್ನು ಕಾಡ್ಬೋದ, ರಾಮ ಕಾಡ್ಬೋದ, ಸೀತೆನೂ ಕಾಡ್ಬೋದ್ಲು, ತೊಂದರೆ ಇಲ್ಲ. ಇಲ್ಲೇನಾಗಿದೆ, ಅವರಿಬ್ಬರಿಗೂ ಸಂಗಮ ಆಗಿಬಿಟ್ರೆ ಸತ್ತೇ ಹೋಗ್ಬಿಡ್ತಾನೆ ಪಾಂಡು. ಅಂಥದ್ರಲ್ಲಿ ಮೃತ್ಯುನೇ ಬೆನ್ನು ಕಟ್ಕೊಂಡು ಹೋದಾಗಿದೆ. ಇಬ್ಬರು ಸುಂದರಿಯರು, ತರುಣಿಯರು, ಆದರೂ ಹೋಗೋಕ್ಕೆ ಭಯ ಇದೆ. ಆದರೆ ಇವರು ಹೇಳ್ತಾರೆ, ನಾವು ಸಂಯಮದಲ್ಲಿ ರಾಜನ ಕಾಪಾಡ್ಕೊಳ್ತೀವಿ. ಅರಮನೆಯಲ್ಲಿದ್ದು ನಾವು ಮಾಡಬೇಕಾದ್ದೇನು, ನಾವು ಅರಣ್ಯಕ್ಕೆ ಹೋಗ್ತೀವಿ. ಅಲ್ಲಿ ಕೂಡ ಪಾಂಡುವಿನ ಸೇವೆ ಮಾಡ್ಕೊಂಡಿರ್ತೀವಿ. ಅರಮನೆಯಲ್ಲಿ ಇರೋಕ್ಕೆ ಸಾಧ್ಯತೆಯೇ ಇಲ್ಲ. ಪಾಂಡು ಅರಣ್ಯದಲ್ಲಿ ಕಷ್ಟಪಡ್ತಾ ಇದ್ದರೆ ನಾವಿಲ್ಲಿರೋಕ್ಕಾಗತ್ತಾ? ಇದು ಸ್ತ್ರೀ ಧರ್ಮ ಅಲ್ಲ ಅಂತ ಹೇಳಿಬಿಟ್ಟು ಅಕ್ಕ ತಂಗಿಯರಿಬ್ಬರು ವಾದಿಸಿ ಒಪ್ಪಿಗೆ ತೆಗೆದುಕೊಳ್ತಾರೆ. ಆದರೆ ಎಲ್ಲರಿಗೂ ಭಯ ಇದೆ, ತರುಣಿಯರನ್ನು ಜೊತೆಯಲ್ಲಿ ಕಳಿಸಿದ್ರೆ ಪಾಂಡು ಮನಸ್ಸು ಜಾರ್ಬಿಡುತ್ತಾ? ಹಾಗೆ ಜಾರ್ಬಿಟ್ಟು ಅಕಸ್ಮಾತ್ ಏನಾದ್ರು ವ್ಯತ್ಯಾಸ ಆದರೆ ಪಾಂಡು ತೀರ್ಕೊಂಡು ಬಿಡ್ತಾನಲ್ಲ, ಇದು ಹೇಗೆ ಅಂತ. ಆದರೆ ಇಬ್ಬರು, ಕುಂತಿ ಮತ್ತು ಮಾದ್ರಿ ಇಬ್ಬರು ಕೂಡ ಮನೆ ಹಿರಿಯರಿಗೆಲ್ಲ ಒಪ್ಪಿಸ್ತಾರೆ, ಕೇಳ್ಕೊಳ್ತಾರೆ. ನಾವು ಆ ಥರ ತಪ್ಪುಗಳಾಗ್ದಾಗ ನಡ್ಕೋತೀವಿ, ನಮ್ಮ ಪಾಡಿಗೆ ನಾವು ಇರ್ತೀವಿ, ರಾಜನ ದೂರದ ಪರ್ಣಕುಟೀರದಲ್ಲಿ ಮಲಗಿಸ್ತೀವಿ, ನಾವು ಹೊರಗಡೆ ಇರ್ತೀವಿ, ನಮಗೂ ಗೊತ್ತಿದೆ ಗಂಡ ತೀರ್ಕೊಳ್ತಾರೆ ಈ ಪ್ರಸಂಗದಿಂದ ಅಂತ ಯಾವ ವ್ಯತ್ಯಾಸವೂ ಆಗಲ್ಲ. ನಮಗಿಲ್ಲಿ ಮಕ್ಕಳು ಇಲ್ಲ, ನಮ್ಮ ಸ್ವಂತ ಮಕ್ಕಳಿದ್ದಿದ್ರೆ ಹೌದು ಅವ್ರನ್ನ ನಡೆಸಬೇಕು ಅಂತಿತ್ತು, ನಮಗಿಲ್ಲಿ ಯಾವ ಜವಾಬ್ದಾರಿನೂ ಇಲ್ಲ, ನಾವಂತೂ ಅರಮನೆಯಲ್ಲಿ ಇರಲ್ಲ ಅಂಥೇಳಿ ಕಾಡಿ ಬೇಡಿ ಎಲ್ಲರೂ ಅರಮನೆ ಬಿಟ್ಟು ಹೊರಡ್ತಾರೆ. ಎಲ್ಲರೂ ಈ ಕಡೆ ಹೋದರು. ನೀವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ. ಹಾಗಾದರೆ ಪಾಂಡು ಹೋದ್ಮೇಲೆ ಅರಮನೆಯಲ್ಲಿ ಇದು ನಡೆಸೋದು ಹೇಗೆ? ಆಡಳಿತ ನಡೆಸೋರು ಯಾರು? ಕೆಟ್ಟಿದ್ದರಲ್ಲಿ ಮಧ್ಯಸ್ಥ ಅಂತ ಒಂದು ಮಾತಿದೆ. ಅಂದರೆ ಇವತ್ತು ಇದ್ದ ಮಕ್ಕಳೆಲ್ಲ ಹೊರಟೋದ್ರು, ಪಾಂಡುವನ್ನ ನಂಬ್ಕೊಂಡಿದ್ರು, ಪಾಂಡು ಹೋದ. ಇವಾಗ ಏನು ಮಾಡಬೇಕು? ಕುರುಡಾದರೂ ಪರವಾಗಿಲ್ಲ ಅಂತ ಧೃತರಾಷ್ಟ್ರನ ತಂದು ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಇವಾಗ ಧೃತರಾಷ್ಟ್ರರು ಕಣ್ಣಿಲ್ಲದೆ ಇದ್ದರೂ ಕೂಡ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಎಷ್ಟೇ ಬೇಡ ಅಂದರೂ ಬಿಡದೇ ಭೀಷ್ಮರೇ ಕೂಡ ರಾಜ್ಯದ ಆಡಳಿತ ಹೊಣೆಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯಭಾರ ನಡೀತಾ ಇದೆ. ಭೀಷ್ಮರು ಕೂತ್ಕೊಂಡ್ಮೇಲೆ ರಾಜ್ಯಭಾರಕ್ಕೆ ಯಾವುದೇ ಕೊರತೆ ಇಲ್ಲ, ತುಂಬ ಚೆನ್ನಾಗಿ ನಡೀತಾ ಇದೆ. ಇತ್ತ ಕಡೆ ಇವರು ಇಲ್ಲಿವರೆಗೂ ಯಾತಕ್ಕೂ ಬೇಡ, ಸುಮ್ಮನೆ ಅವ್ರು ಪಾಡ್ಗವರಿದ್ದಾರೆ ಅಂದಿದ್ದ ಧೃತರಾಷ್ಟ್ರರು ಬಂದು ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಅಧಿಕಾರ ನಡೀತಾ ಇದೆ. ಕುಂತಿ, ಮಾದ್ರಿ, ಪಾಂಡು ಇವರೆಲ್ಲ ಅರಣ್ಯಕ್ಕೆ ಹೋದ್ರಲ್ಲ, ನಿಜವಾಗ್ಲೂ ಇವರು ಸಂಯಮದಿಂದ ಇದ್ರ? ಒಂದು ಯೋಚನೆ ಮಾಡಿ, ಇವರು ರಾಜದಂಪತಿಗಳು. ನಾನು ಮೊದಲಿನಿಂದ ಹೇಳ್ತಾ ಇದ್ದೀನಿ, ರಾಜಕುಮಾರರಾಗಲಿ ರಾಜಕುಮಾರಿಯರೇ ಆಗಲಿ ಅವ್ರಿಗೆ ಒಂದು ಶಿಸ್ತು, ಸಂಯಮ ಮತ್ತು ಹೇಗೆ ಇರಬೇಕು ಅನ್ನೋ ನಡವಳಿಕೆಯನ್ನು ಕಲಿಸ್ಕೊಡ್ತಾರೆ. ಶಿಕ್ಷಣ ಹೇಗಾಗಿರುತ್ತೆ ಅಂದರೆ ಬರೀ ಯುದ್ಧ ಮಾಡು, ಬಾಣ ಬಿಡು, ಬಿಲ್ಲೊಡಿ ಇಷ್ಟೇ ಅಲ್ಲ, ಮನಸ್ಥಿತಿ ಶಿಕ್ಷಣಗಳು ಕೂಡ ನಡೆದಿರುತ್ತೆ, ಸಂಸ್ಕಾರಗಳು. ಹೌದು. ಅವ್ರ ಎದುರುಗಡೆನೆ ಕೊಲೆಯಾಗಿ ಕುತ್ತಿಗೆ ಕತ್ತರಿಸ್ತಾ ಇದ್ರು, ಮುಖದ ಲಕ್ಷಣ ಒಂದು ಚೂರು ಭಾವ ಬದಲಾಗೋ ಹಾಗಿಲ್ಲ. ಹಾಗೆ ಸಂಯಮನ ಕಾಪಾಡ್ಕೋಬೇಕು. ನ್ಯಾಯ ನಡೀತಿದೆ ಅಂತ ಇಟ್ಕೊಳ್ಳಿ, ರಾಜನ ಎದುರುಗಡೆ ಎರಡು ವಿರೋಧದ ಗುಂಪುಗಳು ಬಂದು ನ್ಯಾಯ ಕೇಳ್ತಾ ಇದ್ದಾರೆ. ನ್ಯಾಯ ಕೇಳ್ತಿರ್ಬೇಕಾದ್ರೂ ಕೂಡ ಮಹಾರಾಜ ಸಂಯಮದಿಂದ ವರ್ತಿಸಬೇಕು. ಯಾರ ಪರವಾಗಿ ಒಂದು ಚೂರು ಹೆಚ್ಚಿಗೆ ಮಾತಾಡಿದ್ರೆ
ಒಂದು ಚೂರು ಜನ ಕಮ್ಮಿ ತಪ್ಪಾಗಿ ಮಾತಾಡಿದ್ರೆ ತಿಳ್ಕೊಳ್ತಾರೆ. ಅದನ್ನು ತಪ್ಪು. ಅದನ್ನ ನಮ್ಮ ಕಡೆಗೆ ರಾಜ ಒಲ್ದುಬಿಟ್ಟ ಅಂದ್ಕೊಳ್ತಾರೆ. ಹಾಗಾಗಿ ಆಗೋ ಹಾಗೆ ಇಲ್ಲ. ಸಂಯಮ ಅಂದರೆ ಆ ಸಂಯಮ ಹೇಗೆ ಅಂದರೆ ಪಾಪ ಗಂಟು ಹಾಕ್ಬಿಟ್ಟಿರ್ತಾರೆ, ಮನಸ್ಸಿನ ಒಳಗಡೆ ಏನಿದೆಯೋ ಗೊತ್ತಿಲ್ಲ. ಸರಿಯಾಗಿ ಹೇಳಬೇಕಂದ್ರೆ ರಾಜರ ಕಷ್ಟ ಇದೆಯಲ್ಲ ಅದು ಸಣ್ಣ ಪುಟ್ಟದ್ದಲ್ಲ. ಅರಸೊತ್ತಿಗೆ ಮೇಲೆ ಕೂತ್ಕೊಂಡು ಆಡಳಿತ ನಡೆಸೋದು ಸುಖದ ಸುಪ್ಪತ್ತಿಗೆ ಖಂಡಿತ ಅಲ್ಲ. ನೀವು ಇತಿಹಾಸ ಮತ್ತು ಪುರಾಣ ಎರಡನ್ನೂ ತೆಗೆದುಕೊಂಡು ಕೂತ್ಕೊಂಡ್ರೆ ಅರಸೊತ್ತಿಗೆ ಬಂದು ಅದೊಂದು ಶಿಕ್ಷೆಯ ಸೂತ್ರ. ಕೂತಿದ್ದಾರೆ, ಒಂದು ಕಡೆನೂ ಕೂಡ ಸಂಯಮನ ಬಿಟ್ಟು ಹೊರಗಡೆ ಬರೋ ಹಾಗೆ ಇಲ್ಲ. ಅವರು ಆ ಯೋಚನೆನೂ ಮಾಡೋ ಹಾಗಿಲ್ಲ. ಆದರೂ ಎಲ್ಲರೂ ಕೇವಲ ಮನುಷ್ಯ ಮಾತ್ರ. ಎಷ್ಟೇ ಬುದ್ಧಿಯನ್ನು ಹೇಳ್ಕೊಟ್ಟಿದ್ರು ಏಕಾಂತದಲ್ಲಿ ಇವರು 3 ಜನ ಇದ್ದಾರೆ, ಅರಣ್ಯ ಬೇರೆ. ಆದರೂ ದಾರಿ ತಪ್ಪೋಕೆ ಅವಕಾಶ ಇದ್ದರೂ ಈ 3 ಪಾತ್ರಗಳು ತುಂಬ ಗಟ್ಟಿ ಮನಸ್ಥಿತಿಯವರು. ಇವರೇನು ಮಾಡ್ತಾರೆ, ಪರ್ಣಕುಟೀರಗಳನ್ನು ಕಟ್ಕೊಳ್ತಾರೆ ಅರಣ್ಯಕ್ಕೆ ಬಂದ ಮೇಲೆ. ಮಹಾರಾಜನಿಗೆ ಸ್ವಲ್ಪ ದೂರದ ಪರ್ಣಕುಟೀರ, ಇವರಿಬ್ಬರು ಇನ್ನೊಂದು ಪರ್ಣಕುಟೀರದಲ್ಲಿ. ಹೇಗೆ ಅಂದರೆ ಮಹಾರಾಜ ಒಂದು ಕಡೆ ಇದ್ದರೆ ಇವರು ಒಬ್ರಿಗೊಬ್ರು ಅವ್ರಿಗವರೇ ಕಾವಲಾಗ್ತಾರೆ. ಕುಂತಿ ತಪ್ಪಬಾರದು ದಾರಿನ ಅಂತ ಮಾದ್ರಿ ಕಾವಲಾದರೆ ಮಾದ್ರಿ ಕಾವಲು ತಪ್ಪಬಾರದು ಅಂತ ಕುಂತಿನೇ ಕಾವಲಾಗ್ತಾರೆ. ಈಗ ಒಬ್ರಿಗೊಬ್ರು ಕಾವಲಾಗಿದ್ರಿಂದ ಇವ್ರ ಸಂಸಾರ ಅಥವಾ ಪಾಂಡು ಆಯುಷ್ ಹೆಚ್ಚುತ್ತಾ ಹೋಗುತ್ತೆ. ಈ ಹೆಣ್ಮಕ್ಳು ಒಬ್ಬರೇ ಆಗಿದ್ದಿದ್ರೆ ಬಹುಶಃ ಇಲ್ಲೇನಾದ್ರು ವ್ಯತ್ಯಾಸಗಳು ನಡೀಬೋದಾಗಿತ್ತು. ಆದರೆ ಅಲ್ಲಾಗದಾಗೆ ಒಬ್ರಿಗೊಬ್ರು ಕಾವಲಾಗ್ತಾರೆ. ಹೀಗೆ ಕಾವಲಾಗಿ ಹೇಗೆ ಮುಳ್ಳಿಗೆ ಮುಳ್ಳು ಅನ್ನೋ ಥರ ಒಬ್ರಿಗೊಬ್ರು ಕಾವಲಾಗ್ತಾರೆ. ಹಾಗಾಗಿ ಒಬ್ರಿಗೊಬ್ರಿಗೆ ಯಾವುದೇ ತೊಂದರೆಗಳಾಗ್ದಾಗೆ ಸಂಸಾರ ನಡೀತಿದೆ. ಒಂದು ಥರದಲ್ಲಿ ಸಂಸಾರನೇ. ಪಾಂಡು ದೂರದಲ್ಲಿದೆ, ಪಾಂಡು ಅಡಿಗೆ ಮಾಡಿಕೊಡ್ತಾರೆ. ಆಮೇಲೆ ಇದ್ರ ಜೊತೆಗೆ ಏನು ಮಾಡ್ತಾರೆ, ಪಾಂಡು ಅಲ್ಲಿ ಋಷಿಗಳೆಲ್ಲ ಇರ್ತಾರಲ್ಲ ಅವ್ರಗಳ ಜೊತೆಗೆ ವೈರಾಗ್ಯದ ಮಾತುಗಳು, ದೇವರು ದಿಂಡ್ರು ಮಾತಾಡಿಕೊಂಡು ಸಂಯಮದಲ್ಲಿ ಇದ್ದು ಬಿಡ್ತಾರೆ ಪಾಂಡುನು ಕೂಡ. ಹಾಗಾಗಿ ಎಲ್ಲರೂ ಕೂಡ ಒಂಥರ ಶಾಂತವಾಗಿ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಇದು ಎಷ್ಟು ದಿನ ಇರುತ್ತೆ ಇದೇ ಥರ ಜೀವನ? ನಡೀತಿದೆ, ತಕ್ಷಣಕ್ಕೆ ನಡೀತಾ ಇದೆ, ಹೀಗೆ ನಡೀತಾ ಇದೆ ಜೀವನ. ಹೀಗಿರಬೇಕಾದ್ರೆ ಇತ್ತ ಕಡೆ ಇಲ್ಲಿ ಪಾಂಡು ಹೊರಟೋದ್ರು, ಈಗಿರೋದು ಧೃತರಾಷ್ಟ್ರ ಗಾಂಧಾರಿ. ಈಗ ಸಾಮ್ರಾಜ್ಯದಲ್ಲಿ ಒಂದು ಚಿಂತೆ ಶುರುವಾಗುತ್ತೆ. ಅವನಿಗಂತೂ ಮಕ್ಕಳಾಗ ಹಾಗಿಲ್ಲ. ಇಲ್ಲಿವರೆಗೂ ಧೃತರಾಷ್ಟ್ರಂಗೆ ಮಕ್ಕಳಾಗತ್ವಾ ಆಗಲಿಲ್ವ ಯಾರೂ ಯೋಚನೆ ಮಾಡಿಲ್ಲ, ಆದರೆ ಗಾಂಧಾರಿ ಮೇಲ್ಗೆ ಈಗ ಎಲ್ಲರಿಗೂ ಕೂಡ ಗಮನ ಬರುತ್ತೆ. ಯಾಕೆಂದರೆ ಇವರಿಂದಲೇ ಸಾಮ್ರಾಜ್ಯ ಆಗಬೇಕಾಗಿರೋದು. ಅಯ್ಯೋ ಇವ್ರಿಗೀಗ ಮಕ್ಕಳಾಗಲಿಲ್ಲ ಅಂದರೆ ಗತಿ ಏನು? ಎಲ್ಲರೂ ಒಂಥರ ಒತ್ತಡ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಗಾಂಧಾರಿಗಿನ್ನ ಮಕ್ಕಳಾಗಿಲ್ಲ? ಗಾಂಧಾರಿಗೆ ಮಕ್ಕಳಾಗಬೇಕು. ಗಾಂಧಾರಿಯಲ್ಲಿ ಹೊಟ್ಟೆ ಮಕ್ಕಳೇ ಮುಂದೆ ರಾಜ್ಯಕ್ಕೆ ಬೇಕಾಗಿರೋದು. ಮತ್ತೆ ಎಲ್ಲರಿಗೂ ಚಿಂತೆ ಶುರುವಾಗುತ್ತೆ. ಇವಳಿಗೂ ಮಕ್ಕಳಾಗಲಿಲ್ಲ ಅಂದರೆ ಮತ್ತೆ ನಿಯೋಗ ಅದು ಇದು ಗಡಿಬಿಡಿಗೆಲ್ಲ ಹೋಗಬೇಕಾಗುತ್ತಾ? ಅಯ್ಯಯ್ಯೋ ಹೀಗಾಗಬಾರ್ದು, ಏನಾರು ಆಗಲಿ ಮಕ್ಕಳಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಮಕ್ಕಳು ಆಗ್ತಾ ಇಲ್ಲ. ಈಗ ಸತ್ಯವತಿ ಅವರೇ ತಾನೇ ಮುಖ್ಯ ಸ್ತಂಭನೇ ಸತ್ಯವತಿಯವರು. ಮೊಮ್ಮಗನಿಗೆ ಯಾಕೋ ಮಕ್ಕಳಾಗ್ತಾ ಇಲ್ಲ. ಆಕೆ ಏನು ಮಾಡ್ತಾರೆ, ತಕ್ಷಣ ಅವ್ರ ನೆನಪಿಗೆ ಬರೋದು ವ್ಯಾಸರೇ. ಮತ್ತೆ ಅಂದರೆ ನಿಯೋಗಕ್ಕೆ ಅಂತ ಕರ್ಸಲ್ಲ ಅವರು, ವ್ಯಾಸರ ದೊಡ್ಡ ತಪಸ್ವಿಗಳು. ಯಾಕೋ ಆಗ್ತಾ ಇಲ್ಲ, ಒಂದು ಆಶೀರ್ವಾದನಾರು ಆಗಲಿ ಅಂತ ಹೇಳ್ಬಿಟ್ಟು ಗಂಡ ಇರೋದ್ರಿಂದ ನಿಯೋಗ ಮಾಡಿಸೋ ಅಗತ್ಯ ಇಲ್ಲ, ಇನ್ನು ವಯಸ್ಸಿನ ಹುಡುಗ. ಆದರೆ ಯಾಕೋ ಆಗ್ತಾ ಇಲ್ಲ, ಇದಕ್ಕೇನಾರು ಮಾಡಬೇಕು ಅಂತ ಹೇಳ್ಬಿಟ್ಟು ವ್ಯಾಸರನ್ನ ಧ್ಯಾನಿಸ್ತಾರೆ. ಆಗ ವ್ಯಾಸರು ಬರ್ತಾರೆ. ತಾಯಿ ಹೇಳಿಬಿಟ್ಟಿದ್ದಾರೆ, ನೀನು ಯಾವಾಗ ಕರೆದ್ರು ಅಮ್ಮ ನಾ ಬರ್ತೀನಿ. ಬರ್ತಾರೆ. ಅಮ್ಮ ಏನಾಗಬೇಕು?